ಕಾಲೇಜ್ಗೆ ಹೋಗಿ ಬರ್ತೀನಮ್ಮ. ಈ ತಿಂಡಿ ತಿನ್ಕೊಂಡು ಹೋಗು. ಇಲ್ಲಮ್ಮ, ನಮ್ಮ ದೋಸ್ತ ತಂದಿರ್ತಾರೆ, ನಾನು ಅಲ್ಲೇ ತಿನ್ಕೋತೀನಿ. ಹೌದಾ, ಸರಿ, ಹುಷಾರು. ಹಾಂ ಸರಿಮ್ಮ. ಯಾವಾಗ ನೋಡಿದ್ರು ಫ್ರೆಂಡು ಫ್ರೆಂಡು ಅಂದ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು ಓಡಾಡೋದೇ ಆಯ್ತು. ಹುಡುಗನ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನು ಕಥೆನೋ. ಯಾವ್ದು ಹೊಸ ಮುಖ? ಏಯ್ ಬರಲಿ. ಯಾವ್ರ ನಿಂದು? ಅಣ್ಣ ಈಗ ಊರಣ್ಣ, ಇಲ್ಲೇ ಸ್ಲಮ್ಮಲ್ಲಿ ಇರೋದು. ಓ ಸ್ಲಮ್ಮ, ಹೋಗೋ. ಹಾಂ ಬರೋಣ. ಏಯ್ ಇರೋ ಒಂದು ನಿಮಿಷ. ಏಯ್ ಬರೋ ಇಲ್ಲಿ. ಸ್ಲಮ್ಮಲ್ಲಿ ಇರೋನ ಹತ್ರ ಏನು ಮಾತು? ಏಯ್ ಸುಮ್ಮನೆ ಇರಲ್ಲ. ಯಾಕೆ ಸ್ಲಮ್ಮರ್ ಹತ್ರ ಒಳ್ಳೆ ಮನ್ಸಿರಲ್ವಾ? ನಮ್ಮ ಹತ್ರ ಲಕ್ಷ ಲಕ್ಷ ದುಡ್ಡಿರ್ಬೋದು, ಆದ್ರೆ ಅವ್ರ ಹತ್ರ ಒಳ್ಳೆ ಮನ್ಸಿರುತ್ತೆ. ನಾವು ಅವ್ರನ್ನ ದುಡ್ಡಿಂದ ಅಳಿದ್ರೆ ಅವ್ರು ನಮ್ಮ ಮನಸ್ಸಿಂದ ಅಳಿತಾರೆ. ನಾವು ಅವ್ರ ಮನೆ ನೋಡಿದ್ರೆ ಅವ್ರು ನಮ್ಮ ಮನಸ್ಸು ನೋಡ್ತಾರೆ. ನನಗೆ ತಿಳಿದಿರೋ ಮಟ್ಟಿಗೆ ಇವರಷ್ಟು ಒಳ್ಳೆಯವರು ಯಾರು ಇಲ್ಲ ಕಣೋ. ನೀನೇನೋ ಅವನ ಪರ ಮಾತಾಡ್ಕೊಂಡ್ ಬರ್ತಾ ಇದೆಯಾ? ಲೋ, ದೋಸ್ತಿಲಿ ಮೇಲು ಕೀಳು, ದುಡ್ಡಿರೋರು ದುಡ್ಡಿಲ್ದೇ ಇರೋರು ಅಲ್ಲ ಕಣೋ. ದೋಸ್ತಿಗೆ ಬೇಕಾಗಿರೋದು ಒಂದೇ, ಒಳ್ಳೆ ಮನ್ಸು, ಒಳ್ಳೆ ನಿಯತ್ತಾಗಿರ್ಬೇಕು. ನನ್ಗೆ ತಿಳಿದಂಗೆ ಒಳ್ಳೆ ಮನ್ಸಿರೋದು ಇಂಥವ್ರಿಗೆ ಕಣೋ. ಅದು ಇವನ ಹತ್ರ ಇದೆ ಅಂತ ಅನಿಸ್ತಿದೆ ಕಣೋ. ಬರ್ತೀನಣ್ಣ, ಕ್ಲಾಸ್ ಲೇಟ್ ಆಗುತ್ತೆ. ಬನ್ನಿ ಅಣ್ಣ, ನಾವು ಕಾಲೇಜ್ಗೆ ಹೋಗೋಣ. ಓ ಮರಿ, ನಾವು ಕಾಲೇಜ್ ಹೋದ್ ಬಂದಿಲ್ಲ, ಹಾಳಾಕ ಬಂದಿದ್ದಾರೆ. ನಡೀರಿ, ಈ ಸಿಗರೇಟ್ ಹೊಡೆಯೋಣ ಆಂಟಿ ಅಂತ. ಒಂದ್ 1000 ಬೇಕಿತ್ತು ನಂಗೆ. ಇಲ್ಲ ಮಗ, ನನ್ನ ಹತ್ರ ದುಡ್ಡು. ನಂಗೆ ಗೊತ್ತು. ಸರಿಯಮ್ಮ, ನಾನು ಕಾಲೇಜ್ಗೆ ಹೋಗ್ತೀನಿ. ತಿಂಡಿ ರೆಡಿ ಆಗಿದೆ, ತಿನ್ಬಿಟ್ಟು ಹೋಗು. ಇಲ್ಲಮ್ಮ, ಅಲ್ಲೇ ಫ್ರೆಂಡ್ಸ್ ಜೊತೆ ಸ್ವಲ್ಪ ತಿನ್ಬಿಟ್ಟು ಹೋಗು. ಇಲ್ಲಮ್ಮ. ಇಂತಾನೆ ಅಂದ್ಬಿಟ್ಟು ನಾನು ಅಡುಗೆ ಮಾಡಿ ಇರೋದು. ಇವ್ ನೋಡಿದ್ರೆ ಫ್ರೆಂಡ್ಸ್ ಕೊಡಿಸ್ತಾರೆ, ಅಲ್ಲಿ ತಿಂತೀನಿ ಇಲ್ಲಿ ತಿಂತೀನಿ ಅಂತ ಹೋಗ್ತಾ ಇರ್ತಾನೆ. ಏನು ಹುಡುಗಾನು. ಏಯ್ ಬಾ ಮೈಲಿ. ನಾನಾ? ನೀನೇ ಬಾ. ಹಾ ಬಂದೆ. ಅಣ್ಣ ಕರ್ದ? ಸರಿ, ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ನಂಬರ್ ಕಾಲ್ ಹಾಕು. ಸರಿ ಅಣ್ಣ. ನಂಬರ್ ಅಣ್ಣ. ಯಾರು ಹೇಳು, ಹಳೆ ಕೀಪ್ಯಾಡ್ ಸೆಟ್ ಇಟ್ಟವನೆ. ನಮ್ಮ ಹುಡುಗರಲ್ವಾ, ನೀನು ಯಾವ್ದು ಹೊಡಕ್ಕಾಗತ್ತೆ? ಅವನ ಐಫೋನ್ ನಂಬರು ನಿನ್ನ ಮೊಬೈಲಿಗೆ ಹೊಡ್ಕೊಳಕ್ಕೂ ಯೋಗಿಸಲ್ಲ. ನಡಿ ಇಲ್ಲಿಂದ. ಲೋ, ಯಾಕೋ ಅವನ್ನ ಇಷ್ಟೊಂದು ಗೋಳೈಕೊಂತ? ಅಮ್ಮ ಅಮ್ಮ, ಈಗ
ಈಗ ಬಂದ ಬೆಳಿಗ್ಗೆನೂ ಊಟ ತಿಂದಿರಾ ಹೋಗಿದ್ಯಾ ಬಾ ಊಟ ಬಡಿಸ್ತೀನಿ ಮೊದ್ಲು ಊಟ ಮಾಡು ನಂಗೆ ಊಟ ಬೇಡ. ಯಾಕೋ ಮಗನ ಏನಾಯ್ತು ನನ್ಗೆ ಫೋನ್ ಬೇಕು. ಫೋನು ಇದೆಯಲ್ಲ ನಿನ್ ಕಡೆ ಈ ಫೋನಾ? ಇದು ನಿಮ್ಮ ಕಾಲದ ಫೋನು. ಇದ್ರಲ್ಲಿ ಟೈಮ್ ಹೊಡೆದ್ಬಿಟ್ರೆ ಬೇರೆ ಏನು ಬರಲ್ಲ. ನೀನೇ ಇಟ್ಕೋ. ನನಗೆ ಐಫೋನ್ ಬೇಕು. ಐಫೋನಾ ಸರಿ ನಾಳೆ ಹೇಗಾದ್ರೂ ಮಾಡಿ ತಂದ್ಕೊಡ್ತೀನಿ ಮೊದ್ಲು ಊಟ ಮಾಡಿ ನಡಿ. ಹೌದಾ? ಪಕ್ಕದಲ್ಲಿ ಕೊಡ್ತೀಯಾ? ತಂದ್ಕೊಡ್ತೀನಿ ಕಣೋ. ಸರಿ ಬಿಡು, ನಾನೇ ಬಡ್ಸ್ಕೊಂಡ್ ತಿಂತೀನಿ. ಹೇಳಿ ಅಮ್ಮ, ಏನು ಬೇಕಾಗಿತ್ತು ನಿಮಗೆ? ನನ್ನ ಮಗನ್ಗೆ ಒಂದು ಒಳ್ಳೆ ಫೋನ್ ಬೇಕಿಸಪ್ಪ. ಹೌದಾ, ಬನ್ನಿ ಅಮ್ಮ, ಒಳಗಡೆ ಬನ್ನಿ. ನೋಡಿ ಯಾವ್ದು ಬೇಕು ಫೋನು? ಅದು ನನ್ನ ಮಗನಿಗೆ ಐಫೋನ್ ಬೇಕಂತೆ. ಹೌದಾ, ಐಫೋನ್ ಬೇಕಾ? ಎಷ್ಟಿದೆ ನಿಮ್ಮ ಹತ್ರ ದುಡ್ಡು? ದುಡ್ಡ ಒಂದು 6-7 ಸಾವಿರ ಇದೆ. ತಗೊಳ್ಳಿ ಅಮ್ಮ, ಫೋನ್ ಚೆನ್ನಾಗಿದೆ ಇದು. ಈ ಫೋನ್ ತಗೊಳ್ಳಿ ಅಮ್ಮ, ಐಫೋನಲ್ಲಿ ಏನೇನು ಬರುತ್ತೆ ಎಲ್ಲ ಬರುತ್ತೆ ಇದರಲ್ಲಿ ಅಮ್ಮ. ಹೌದಾ? ಸರಿನಪ್ಪ, ಇದನ್ನೇ ಕೊಡು. ಹಾಂ ಸರಿ, ಓಕೆ, ಬನ್ನಿ ಅಮ್ಮ. ಸರಿ, ಇದ್ರ ಬಿಲ್ ಹಾಕ್ದ್ರಾ? ತಗೊಳ್ಳಿ. ಸರಿ ಅಮ್ಮ, ಹೋಗಿ ಬನ್ನಿ. ಮಲಗೆ ಇದಾನಲ್ಲ ಈ ಹುಡುಗ. ಶಿವು ಎದ್ದೋಳಪ್ಪ. ಎದ್ದೋಳು ನೋಡು, ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಶಿವು ಎದ್ದೋಳು. ಶಿವು ಇಲ್ಲಿ ನೋಡ್, ನಾನು ನಿನ್ಗೋಸ್ಕರ ಫೋನ್ ತಂದಿದ್ದೀನಿ. ನೋಡ್. ಯಾಕೋ? ಇದು ಐಫೋನ್ ಅಲ್ಲ. ನಾನು ಐಫೋನ್ ತರ ಕೇಳ್ತಾ ನೀವು ಯಾವ್ದೋ ಬೇರೆ ಫೋನ್ ತಗೊಂಡ್ಬಂದಿದ್ಯಾ? ದಡ್ಡಿ ದಡ್ಡಿ ನೀನು. ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ಬೇಕಂತ ಗೊತ್ತಾಗಲ್ವಾ ನಿಂಗೆ? ನಾನು ಐಫೋನ್ ಅಂತಾನೆ ಕೇಳ್ದೆ ಮಗ. ನಿನ್ನ ಹತ್ರ ಇರೋ ದುಡ್ಡು ಈ ಮೊಬೈಲೇ ಬರೋದು ಅಂತ ಅಂಗಡಿಯವನೇ ಕೊಟ್ಟಿದ್ದು. ಎಷ್ಟು ಕೊಟ್ಟೆ? 7,000 ಕೊಟ್ಟೆ ನಿನ್ ಸಲುವಾಗಿ. ಐಫೋನ್ನಾಗ ಬರೋದೆಲ್ಲ ಇದ್ರಲ್ಲಿ ಬರುತ್ತಂತೆ ಮಗ. ಅದೇನೋ ಅಂತಾರಲ್ಲ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಇದ್ರಲ್ಲೇ ಬರುತ್ತಂತೆ. ಈಗ ಈ ಮೊಬೈಲ್ ಇಟ್ಕೊ ಮಗ. ಮಪ್ಪು, ಐಫೋನ್ ತಗೊಂಡ್ಬಂದ್ರೆ ಯಾವ್ದು 7,000 ಕೊಟ್ಟು ಚೈನಾ ಮಾಡೋಗ್ತಾ ಇದ್ದಾರೆ. 7,000 ಐಫೋನ್ ಬರಲ್ಲ, ಅದು 70,000. 70,000ನಾ? ವರ್ಷ ಪೂರ್ತಿ ದುಡಿದ್ರು 7,000 ಮಾಡಕ್ಕಾಗಲ್ಲ ಮಗ. ದಿನ ಪೂರ್ತಿ ಕಂಡೋರ್ ಮನೆಯಲ್ಲಿ ಕಸ ಮುಸ್ರೆ ತಿಕ್ಕಿ ಬಾತ್ರೂಮ್ ಕ್ಲೀನ್ ಮಾಡಿದ್ರು ದಿನಕ್ಕೆ 100-150 ತಗೊಳಕ್ಕಾಗಲ್ಲ. ಅದ್ರ ನಿಂಗೆ ಓದ್ಸಕ್ಕೆ ಹೊಟ್ಟೆ ಬಟ್ಟೆಗೆ ಸಾಕಾಗಲ್ಲ. ಇನ್ನು 20,000 ಎಲ್ಲಿಂದ ತರಲೋ ಮಗ? ನೀನು ಒಂದ್ ಕೆಲ್ಸ ಮಾಡು, ಸದ್ಯಕ್ಕೆ ಈ ಮೊಬೈಲ್ನ ಇಟ್ಕೊ ಮಗ. ನನಗೆಲ್ಲ ಬೇಡ, ಐಫೋನ ಬೇಕು. ಐಫೋನ್ ತರೋದಕ್ಕೋಸ್ಕರನೇ ಕಣ್ಣು ಕಿಡ್ನಿ ಎಲ್ಲ ಮಾರ್ಕೊಂತಾರೆ, ಗೊತ್ತಾ ನಿಂಗೆ? ಶಿವು, ಏನ್ ಮಾಡ್ತಿದ್ಯಾ ಕಂದ? ಶಿವು, ಇಲ್ಲಿ ನೋಡು, ನಾನು ನಿನ್ಗೋಸ್ಕರ ಏನ್ ತಗೊಬಂದಿದ್ದೀನಿ ಶಿವು. ಐಫೋನು. ಥ್ಯಾಂಕ್ಸ್ ಅಮ್ಮ.
ನಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ಕೊಂಡ್ಬರ್ತೀನಿ. ಸರಿಪ್ಪ. ಹಾಯ್ ಬ್ರೋ. ಅವತ್ತು ಏನು ಅನ್ನಲ್ಲ ಇವನು. ಅವತ್ತು ಏನಂದೆ? ಇವ್ರ ನಂಬರ್ನ ನನ್ನ ಫೋನಲ್ಲಿ ಟೈಪ್ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದಲ್ಲ. ನೋಡು, ಐಫೋನ್ 16 Pro. ಕೆಲವೊಂದ್ಸಲ ಕೆಲವ್ರನ್ನ ಕೇವಲವಾಗಿ ನೋಡ್ಬಿಡ್ಬೋದು. ಯಾವ ಟೈಮಲ್ಲಿ ಹೆಂಗ್ ಮನುಷ್ಯ ಚೇಂಜ್ ಆಗ್ತಾನೆ ಅಂತ ಹೇಳಕ್ಕಾಗಲ್ಲ. ನಿಮ್ಮಮ್ಮ ಐಫೋನ್ ಹೆಂಗ್ ಕೊಡಿಸ್ತ ಅಂತ ಗೊತ್ತೇನೋ ನಿನ್ಗೆ? ನೋಡಿಲ್ಲಿ, ನಿಮ್ಮಮ್ಮ ಯಾವನ್ ಜೊತೆ ಸಿಗ್ನಲ್ ಅಲ್ಲಿ ಹೋಗ್ತಾ ಇದ್ಲು ನೋಡು, ಸರಿಯಾಗಿ ನೋಡ್ಕೊ. ಲೋ, ಅದನ್ನೆಲ್ಲ ಯಾಕೋ ಹೇಳಕ್ ಹೋದೆ? ನಿನಗದು ಫೋಟೋ ತೋರಿಸಿರೋದೇ ತಪ್ಪಾಯ್ತಾ? ಮತ್ತೆ ಬೇಡ್ಕೊಂತೀನ ನನ್ನ ಮಕ್ಕಳ ಹತ್ರ ಐಫೋನ್ ಎಲ್ಲ ಸಡನ್ಲಿ ಹೆಂಗ್ ಬರುತ್ತೆ? ಅಮ್ಮ, ನಮ್ಗೆ ಮುಖ ನೋಡಕ್ಕೆ ಒಂಥರ ಆಗ್ತಿದೆ. ಈ ತರ ಕೆಲಸ ಮಾಡಿ ನನ್ಗೆ ಫೋನ್ ಕೊಡ್ಸ್ಬೇಕಾ? ಈ ವಯಸ್ಸಲ್ಲಿ ಕೆಲಸ ಮಾಡಕ್ ಹೇಗಾದ್ರೂ ಮನ್ಸು ಬಂತಮ್ಮ? ನಿನ್ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ? ನಮ್ಮಮ್ಮ ತಿಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದ್ದೆ. ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ ಅಂತಾನು ನೆನಪಿಲ್ವಾ ನಿಂಗೆ? ಮಗ ನನ್ನ ಮಾತು ಕೇಳೋ ಸ್ವಲ್ಪ. ನೀನೇನು ಹೇಳಕ್ ಬರ್ಬೇಡ ನನಗೆ. ನನ್ನ ಮಾತು ಕೇಳೋ. ನಿನ್ ಜೊತೆ ಮಾತಾಡೋಕೆ ಇಷ್ಟ ಆಗ್ತಿಲ್ಲ ನನಗೆ. ಏಯ್, ಯಾವನೇನೋ ತೆಗಿಯೋ ಕೈನಾ. ವಯಸ್ಸದ ಹೆಣ್ಮಕ್ಳ ಜೊತೆ ಹೋಗಕ್ಕೆ ನಾಚಿಕೆ ಆಗಲ್ವ ನಿಂಗೆ? ಏನ್ ಹೇಳ್ತಿದೆ ನೀನು? ಮೊನ್ನೆ ಸಿಗ್ನಲ್ ಅಲ್ಲಿ. ಓ, ಆ ದೇವತೆನಾ? ಸರಿ, ಇನ್ನೇನಬೇಕು ಅವಳಿಗೆ? ಹೌದು ನಮ್ಮಮ್ಮ. ಅಮ್ಮನಾ? ಐಫೋನ್ ಬೇಕಂತ ಮಾತಾಡಿ ಪ್ರಾಣ ಕಿತ್ಕೊಂಡ ಪುಣ್ಯಾತ್ಮ ನೀನೇನದು? ಏಯ್, ಏನ್ ಹೇಳ್ತಾ ಇದೀವಿ? ನಿಮ್ಮ ಅಂತರಿಗೆ ಏನಾದ್ರು ಅರ್ಥ ಆಗಲ್ಲ. ಐಫೋನ್ ಬೇಕಂದ್ರೆ ಜೀವ ಇಂಟ್ಬೇಕು. ನಿಮ್ಮ ಅಮ್ಮ ಎಂತ ಕೆಲಸ ಮಾಡಿದ ಗೊತ್ತಾವತ್ತು? ಮಗ, ಅಮ್ಮ, ಈ ವೈದೇಹಿ ಹಾಸ್ಪಿಟಲ್ ಎಲ್ಲಿ ಬರುತ್ತೆ? ವೈದೇಹಿ ಹಾಸ್ಪಿಟಲಾ? ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದು ಒಳಗಡೆ ಹೋದ್ರೆ ಬರುತ್ತೆ. ಸರಿ. ಅಯ್ಯೋ ಪಾಪ, ಎಷ್ಟು ಟ್ರಾಫಿಕಲ್ಲಿ ಹೇಗೆ ಹೋಗ್ತಾರೋ ಏನೋ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಬನ್ನಿ, ನಾನೇ ಹಾಸ್ಪಿಟಲ್ವರೆಗೂ ಬಿಟ್ಟು ಬರ್ತೀನಿ. ಅಮ್ಮ, ಹಾಸ್ಪಿಟಲಲ್ಲಿ ನಿಮ್ಮ ರಿಲೇಷನ್ ಯಾರಾದರೂ ಅಡ್ಮಿಟ್ ಇದ್ದಾರಾ? ಇಲ್ಲಪ್ಪ, ನನ್ನ ಮಗನ್ಗೆ ಐಫೋನ್ ಬೇಕಂತ. ಕಿಡ್ನಿ ಮಾರಿದ್ರೆ ಐಫೋನ್ ತಗೋಬಹುದು ಅಂತ ಹೇಳ್ದ. ಅದಕ್ಕೆ ಕಿಡ್ನಿ ಮಾರಕ್ ಬಂದ್ರಾ? ಇವತ್ತು ನಾಳೆನೋ ಹೋಗೋ ಜೀವ. ಆಮೇಲೆ ಮಣ್ಣಲ್ಲಿ ಕೊಳಿಯೋದೇ ಅಲ್ವಾ? ಹಾಗಾಗ್ಬಾರ್ದು. ನನ್ನ ಕಿಡ್ನಿ ಕೊಡೋದ್ರಿಂದ ನನ್ನ ಮಗ ತುಂಬಾ ಖುಷಿಯಾಗಿರ್ತಾನೆ. ಹಾಗೆ ಒಂದ್ ಜೀವನೂ ಉಳಿಸ್ದಂಗಾಗತ್ತಲ್ವಾ? ದೇವ್ರ. ಸರಿಮ್ಮ, ಬನ್ನಿ, ನಿಮ್ಮ ಇಷ್ಟ. ಅಮ್ಮ, ಇದೇ ಹಾಸ್ಪಿಟ್ಲು, ಈ ಕಡೆಯಿಂದ ಹೋಗ್ಬಿಟ್ಟು ಒಳಗಡೆ. ಈಗಿನ ಕಾಲದಲ್ಲಿ ಎಂತೆಂಥ ಮಕ್ಕಳು ಹುಡ್ತಾರೋ ಏನೋ. ಮಗನಿಗೆ ಐಫೋನ್ ಇಸ್ಕೊಡೋಕೆ ತಾಯಿ ತನ್ನ ಕಿಡ್ನಿನೇ ಮಾರ್ತಿದ್ದಾಳೆ. ಇಂಥ ಮಕ್ಕಳು ಯಾರಿಗೂ ಬೇಡ ಗುರು. ಇವಾಗ ಕಂಡಿರಕ್ಕೆ ಏನು ಪ್ರಯೋಜನ? ತಾಯಿ ಅಂದ್ರೆ ಜಗನ್ಮಾತೆ ಕಣೋ. ಮಕ್ಕಳ ವಿಷಯ ಅಂತ ಬಂದ್ರೆ
ತಾಯಿ ಇಡೀ ಪ್ರಪಂಚನೇ ಎದುರಾಕೋತಾಳೆ. ಅಷ್ಟೇ ಯಾಕೆ ಮುಕ್ಕೋಟಿ ದೇವತೆಗಳು ಎದುರಾಕೋತಾಳೆ. ನಾವು 1000 ಜನ ಹೆತ್ತು ಬಂದ್ರು ಕೂಡ ಒಬ್ಬ ತಾಯಿ ಋಣ ತೀರ್ಸಕ್ಕಾಗಲ್ಲ. ಒಂದು ತಾಯಿಗೆ 10 ಜನ ಮಕ್ಕಳು ಇರ್ಬೋದು, ಆದ್ರೆ 10 ಜನ ಮಕ್ಕಳಿಗೆ ಒಬ್ಳೆ ತಾಯಿ ಆಗಿರ್ತಾಳೆ. ಅದನ್ನ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ನಾವು ಹುಟ್ಟಿದಾಗ ಸಾಯೋವರೆಗೂ ನಮ್ಮ ಮೇಲೆ ಕರುಣೆ ತೋರಿಸೋ ಪ್ರೀತಿ ಕೊಡೋ ಅಂದ್ರೆ ಈ ಜಗತ್ತಲ್ಲಿ ತಾಯಿ ಒಬ್ಳೆ ಕಣ. ತಾನು ಸತ್ರೆ ಮಕ್ಕಳು ಖುಷಿಯಾಗಿರ್ತಾರೆ ಅಂತ ಗೊತ್ತಾದ್ರೆ ಒಂದು ಕ್ಷಣನೂ ಹಿಂದೆ ಮುಂದೆ ಯೋಚನೆ ಮಾಡದೆ ಜೀವ ಕೊಡೋಣ ಅಂದ್ರೆ ಅದು ತಾಯಿ ಒಬ್ಳೆ. ತಾಯಿ ಬಗ್ಗೆ ನಿಮ್ಗೆ ಅರ್ಥ ಆಗ್ಬೇಕು. ಲೈ, ಇನ್ನು ಐಫೋನ್ ಬೇಡ ಅಂದಿದ್ರೆ ನಿಮ್ಮಮ್ಮ ಇನ್ನೂ 20 ವರ್ಷ ಬದುಕಿರೋಳು. 2 ದಿವಸ ಶೋಕಿಗೋಸ್ಕರ ನಿಮ್ಮಮ್ಮ ಒಂದು ಪ್ರಾಣ ಕಿತ್ಕೊಂಡ್ಬಿಟ್ಟಲ್ಲೋ. ತಾಯಿ ಅಂದ್ರೆ ಗುಡಿ ಇರ್ಲಾರ್ದ ದೇವತೆ ಕಣೋ. ಹೋಗ ನಿಮ್ಮ ಅಮ್ಮನ ಕೊನೆ ಕ್ಷಣದಾಗ ನಿಮ್ಮ ಮಗ ತೋರ್ಸೋಗು. ಮಗ ಬರ್ತಾನೆ ಅಂತ ನಿಮ್ಮಮ್ಮ ಪ್ರಾಣ ಬಿಗೆ ಹಿಡ್ಕೊಂಡು ಯಮ ಜರ್ಮನ್ ಜೊತೆ ಯುದ್ಧ ಮಾಡ್ತಾವಳೆ. ಹೋಗು, ಕೊನೆ ಕ್ಷಣದಲ್ಲಿ ನಿಮ್ಮ ಅಮ್ಮನ ಮುಖ ತೋರ್ಸೋಗು. ದೇವ್ರೆ, ನನ್ನ ಮಗ ಬರೋವರ್ಗಾದ್ರು ನನ್ನ ಪ್ರಾಣ ಜೀವಂತವಾಗಿ ಉಳ್ಸಪ್ಪ. ಎದ್ದೇಳಮ್ಮ, ನನ್ನ ಫೋನ್ ಬೇಡಮ್ಮ, ಟಿವಿ ಬೇಕಮ್ಮ ನಿಂಗೆ. ಅಮ್ಮ ಅಮ್ಮ ಎದ್ದೇಳಮ್ಮ, ಎದ್ದೇಳು. ಅಮ್ಮ ಎದ್ದೇಳಮ್ಮ, ನನ್ನ ಫೋನ್ ಬೇಡಮ್ಮ, ಟಿವಿ ಬೇಕಮ್ಮ ನಿಂಗೆ. ಅಮ್ಮ ಅಮ್ಮ ಎದ್ದೇಳಮ್ಮ. ತಾಯಿಯ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಜನ್ಮ ಕೊಟ್ಟ ಜಗನ್ಮಾತೆ, ಎದೆ ಹಾಲು ಉಣಿಸಿ ಸಾಕಿ ಸಲುಹಿ ದೊಡ್ಡವನಾಗಿ ಮಾಡಿದ ಕರುಣಾಮಯೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವರು. ಯಾವತ್ತೂ ಆ ದೇವತೆ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಬೇರೆಯವ್ರ ತರ ಹಣಕಾಸು ಕೊಟ್ಟು ಸಹಾಯ ಮಾಡಿ ಅಂತ ಕೇಳೋದಿಲ್ಲ. ಅದ್ರ ಬದಲಾಗಿ ಕಲೆಗೆ ಬೆಲೆ ಕೊಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವ ಮೂಲಕ ನಮ್ಮ ಚಿತ್ರ ತಂಡಕ್ಕೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.